ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮೊಣಕಾಲು, ನಿಮ್ಮ ಬೆರಳುಗಳು, ನಿಮ್ಮ ಶೋಲ್ಡರ್ಸ್ ಗಟ್ಟಿಯಾಗಿರೋ ಅನುಭವ ಆಗ್ತಾ ಇದೆಯಾ ನಿಮಗೆ? ಸ್ವಲ್ಪ ಹೊತ್ತು ಕುಳಿತ ನಂತರ ಎದ್ದಾಗ ಜಾಯಿಂಟ್ಸಲ್ಲಿ ಮೂವ್ ಮಾಡೋಕೆ ಕಷ್ಟ ಆಗೋದು, ಮತ್ತು ಮೆಟ್ಲು ಹತ್ತುವಾಗ ನೀನಲ್ಲಿ ನಿಮ್ಮ ಮೊಣಕಾಲಲ್ಲಿ ಡಿಸ್ಕಂಫರ್ಟ್ ಅನಿಸೋದು. ಮತ್ತು ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ, ನನಗೆ ಇನ್ನೂ ಇಷ್ಟು ವಯಸ್ಸಾಗಿಲ್ಲ, ಹಾಗಾದರೆ ನನಗೆ ಈ ಜಾಯಿಂಟ್ಸ್ ಯಾಕೆ ಬರ್ತಾ ಇದೆ, ಯಾಕೆ ಹೀಗಾಗ್ತಾ ಇದೆ? ಇದು 35 ಮತ್ತು 40 ಅಥವಾ 45ರ ನಂತರ ಕೆಲವು ಮಹಿಳೆಯರು ಅನುಭವಿಸೋ ಒಂದು ಕಾಮನ್ ಕನ್ಸರ್ನ್. ಹಾಗಂತ ಆದರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಕನೆಕ್ಷನ್ ಕೂಡ ಇದೆ. ಇಸ್ಟ್ರೋಜನ್ ಮತ್ತು ಮಸ್ಕ್ಯುಲೋಸ್ಕೆಲ್ಟನ್ ಹೆಲ್ತ್ ನಡುವೆ ಸಂಬಂಧ ಇದೆ ಫ್ರೆಂಡ್ಸ್. ಆದರೆ ಜಾಯಿಂಟ್ ಸ್ಟಿಫ್ನೆಸ್ ಅಂದರೆ ಇಸ್ಟ್ರೋಜನ್ ಕಡಿಮೆ ಆಗಿದೆ ಅಂತ ಮಾತ್ರ ಹೇಳಕ್ಕೆ ಸಾಧ್ಯ ಆಗಲ್ಲ. ಇದು ಒಂದು ನಾವು ತಿಳ್ಕೊಬೇಕಾದ ವಿಷಯ ಏನಂದರೆ, ಇಸ್ಟ್ರೋಜನ್ ನಿಮ್ಮ ಜಾಯಿಂಟ್ಸ್ ಮತ್ತು ಮಸಲ್ ಜೊತೆ ಹೇಗೆ ಸಂಬಂಧ ಹೊಂದಿದೆ, ಮೆನೋಪಾಸ್ ಸಮಯದಲ್ಲಿ ಯಾಕೆ ಕೆಲವರಿಗೆ ಜಾಯಿಂಟ್ ಸಿಂಪ್ಟಮ್ಸ್ ಹೆಚ್ಚಾಗ್ತದೆ, ಮತ್ತು ನಿಮ್ಮ ಜಾಯಿಂಟ್ಸನ್ನು ಹೆಲ್ದಿಯಾಗಿಡೋಕ್ಕೆ, ಆರೋಗ್ಯವಾಗಿಡೋಕ್ಕೆ ನೀವು ಇವತ್ತಿನಿಂದ ಮಾಡಬಹುದಾದ 7 ತುಂಬ ಸರಳವಾದ ಅಭ್ಯಾಸಗಳು ಯಾವುವು? ಕೊನೆಯವರೆಗೆ ಈ ವಿಡಿಯೋನ ನೋಡಿ ಫ್ರೆಂಡ್ಸ್. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಗೀತಾ. ನಾನು ಹೋಲಿಸ್ಟಿಕ್ ಹೆಲ್ತ್ ಕೋಚ್, ನ್ಯೂಟ್ರಿಷನ್ ಮತ್ತು ಫೌಂಡರ್ ಆಫ್ ಹೆಲ್ದಿ ಕರ್ನಾಟಕ ಮಿಷನ್. ವಿಶೇಷವಾಗಿ ಮಹಿಳೆಯರ ಆರೋಗ್ಯ, ಪೋಷಕಾಂಶ, ಕರುಳಿನ ಆರೋಗ್ಯ, ಹಾರ್ಮೋನ್ ಹೆಲ್ತ್ ಮತ್ತು ಲೈಫ್ ಸ್ಟೈಲ್ ಬಗ್ಗೆ ನಾನು ಕಂಟೆಂಟನ್ನು ಶೇರ್ ಮಾಡ್ತೀನಿ. ನನ್ನ ಹಿಂದಿನ ವಿಡಿಯೋದಲ್ಲಿ ನಾವು ಇಸ್ಟ್ರೋಜನ್ ಮಹಿಳೆಯರ ಹೆಲ್ತ್ನಲ್ಲಿ ಎಷ್ಟು ಇಂಪಾರ್ಟೆಂಟ್ ರೋಲ್ ವಹಿಸ್ತೇವೆ ಅಂತ ನಾವು ನೋಡಿದ್ದೇವೆ. ಇಂದು ಅದರ ಮುಂದುವರಿಕೆ ಇಸ್ಟ್ರೋಜನ್ ಮತ್ತು ಜಾಯಿಂಟ್ಸ್ ಹೆಲ್ತ್ ಬಗ್ಗೆ ಮಾತಾಡೋಣ. ಮೊದಲನೇ ಒಂದು ವಿಷಯ ಕ್ಲಿಯರ್ ಮಾಡೋಣ. ಪ್ರತಿ ಜಾಯಿಂಟ್ಸ್ ಅಥವಾ ಸ್ಟಿಫ್ನೆಸ್ಗೆ ಇಸ್ಟ್ರೋಜನ್ ಒಂದೇ ಕಾರಣ ಅಲ್ಲ. ಏಜ್, ನಿಮ್ಮ ಪ್ರೀವಿಯಸ್ ಇಂಜುರೀಸ್, ಅರ್ಥರೈಟಿಸ್, ಬಾಡಿ ವೇಟ್, ಮಸಲ್ ಸ್ಟ್ರೆಂತ್, ಫಿಸಿಕಲ್ ಆಕ್ಟಿವಿಟಿ ಮತ್ತು ಹಲವಾರು ಫ್ಯಾಕ್ಟರ್ಸ್ ಕೂಡ ಅದರಲ್ಲಿ ಕಾರಣ ಆಗ್ಬೋದು. ಆದರೆ ಮೆನೋಪಾಸ್ ಟ್ರಾನ್ಸಿಷನ್ ಸಮಯದಲ್ಲಿ ಹಾರ್ಮೋನಲ್ ಚೇಂಜಸ್ ಕೆಲವು ಮಹಿಳೆಯರಲ್ಲಿ ಮಸ್ಕ್ಯುಲೋಸ್ಕೆಲಿಟನ್ ಸಿಂಪ್ಟಮ್ಸ್ ಜೊತೆ ಸಂಬಂಧ ಹೊಂದಿರಬಹುದು. ಹಾಗಾದರೆ ಏನು ಮಾಡಬಹುದು ನಾವು? ಮೊದಲನೇದಾಗಿ ಜಾಯಿಂಟ್ ಕನೆಕ್ಷನ್ ಏನು? ಮೊದಲು ಇಸ್ಟ್ರೋಜನ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ಇಸ್ಟ್ರೋಜನ್ ಕೇವಲ ಪೀರಿಯಡ್ ಮತ್ತು ರೀಪ್ರೊಡಕ್ಟ್ಗೆ ಸಂಬಂಧಿಸಿದ ಹಾರ್ಮೋನ್ ಅಲ್ಲ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಇದು ನಮ್ಮ ದೇಹದ ಕೆಲವು ಟಿಶ್ಯೂಸ್ ಮೇಲೆ ಪರಿಣಾಮ ಬೀರ್ತದೆ. ಮೆನೋಪಾಸ್ ಟ್ರಾನ್ಸಿಷನ್ ಸಮಯದಲ್ಲಿ ಇಸ್ಟ್ರೋಜನ್ ಲೆವೆಲ್ ಬದಲಾಗ್ತದೆ. ಈ ಸಮಯದಲ್ಲಿ ಕೆಲವು ಮಹಿಳೆಯರಿಗೆ ಜಾಯಿಂಟ್ ಪೇನ್, ಸ್ಟಿಫ್ನೆಸ್, ಬಿಗಿತಾ ಇರೋ ದೇಹದಲ್ಲಿ, ಮೊಣಕಾಲು ನೋವು ಮತ್ತು ಬೇರೆ ಬಾಡಿ ಪೇನ್ಗಳಿರ್ಬೋದು. ಇದ್ರ ಬಗ್ಗೆ ಕಂಪ್ಲೇಂಟ್ ಅವರು ಮಾಡ್ತಾ ಇರ್ತಾರೆ. ನಂಗೆ ಅಲ್ಲಿ ನೋವು, ನನಗೆ ಎದ್ದೇಳಕ್ಕಾಗಲ್ಲ, ಬೇರೆಯವ್ರ ಕೆಲಸ ಹೇಳೋದೆಲ್ಲ ಮಾಡ್ತಾ ಇದ್ದಾರೆ. ಆದರೆ ಇದನ್ನು ನೀವು ಹೀಗಂತ ಅರ್ಥ ಮಾಡ್ಕೊಳ್ಬೇಡಿ, ಇಸ್ಟ್ರೋಜನ್ ಕಡಿಮೆ ಆಗಿದೆ, ಜಾಯಿಂಟ್ ಡ್ಯಾಮೇಜ್ ಆಗ್ತಾ ಇದೆ ಅಂತ. ಅದು ಅಷ್ಟು ಸಿಂಪಲ್ ಅಲ್ಲ. ನಮ್ಮ ಜಾಯಿಂಟ್ ಮೇಲೆ ಕಾರ್ಟಿಲೇಜ್, ಮಸಲ್ ಟೆಂಡನ್ಸ್ ಆಗೋದು, ಲಿಗ್ಮೆಂಟ್ಸ್, ಫಿಸಿಕಲ್ ಆಕ್ಟಿವಿಟಿ, ಬಾಡಿ ವೇಟ್ ಮತ್ತು ಇನ್ಫ್ಲಮೇಷನ್ ಮುಂತಾದ ಕೆಲವು ಫ್ಯಾಕ್ಟರ್ಸ್ ಪರಿಣಾಮ ಬೀರ್ತವೆ. ಆದ್ದರಿಂದ ಜಾಯಿಂಟ್ ಸ್ಟಿಫ್ನೆಸ್ ಮತ್ತು ಸಂಪೂರ್ಣವಾಗಿ ಹಾರ್ಮೋನ್ಸ್ ಮೇಲೆ ಬ್ಲೇಮ್ ಮಾಡೋದು ಸರಿಯಲ್ಲ. ಆದರೆ ಹಾರ್ಮೋನಲ್ ಟ್ರಾನ್ಸಿಷನ್ ಅದನ್ನು ಕೂಡ ಇಗ್ನೋರ್ ಮಾಡಬಾರ್ದು ನಾವು. ಇನ್ನು ಎರಡೇದು, ಕುಳಿತುಕೊಳ್ಳುವುದನ್ನು ಕಡಿಮೆ ಮಾಡಿ. ಮೊದಲು ಲೈಫ್ ಸ್ಟೈಲ್ ಹ್ಯಾಬಿಟ್, ಮೂವ್ ಯುವರ್ ಬಾಡಿ, ಮೂವ್ಮೆಂಟ್ ಈಸ್ ಅ ಮೆಡಿಸಿನ್ ಮೈ ಡಿಯರ್ ಫ್ರೆಂಡ್ಸ್. ನೀವು ದಿನ ಇಡೀ ಕುಳಿತುಕೊಂಡಿದ್ರೆ ಜಾಯಿಂಟ್ ಸ್ಟಿಫ್ನೆಸ್ ಆಗಿರುವ ಅನುಭವ ಇನ್ನಷ್ಟು ನಿಮಗೆ ನೋಟಿಸೇಬಲ್ ಆಗ್ಬೋದು. ಬೆಳಿಗ್ಗೆ ಎದ್ದು 10 ನಿಮಿಷ ಸ್ಟ್ರೆಚಿಂಗ್ ಮಾಡಿ, ಕೆಲಸದ ಮಧ್ಯೆ ಎದ್ದು ನಡೆಯೋದು, ಮನೆ ಕೆಲಸ ಮಾಡುವಾಗ ವಾಕಿಂಗ್ ಮಾಡೋದು, ಇವೆಲ್ಲ ಮೂವ್ಮೆಂಟ್. ನಿಮ್ಮ ಜಾಯಿಂಟ್ಗೆ ಮೂವ್ಮೆಂಟ್ ಬೇಕೇ ಬೇಕು ಫ್ರೆಂಡ್ಸ್. ಆದರೆ ಜಾಯಿಂಟ್ ಪೇನ್ ಇದ್ದಾಗ ಸಡನ್ ಹೈ ಇಂಟೆನ್ಸಿಟಿ ವರ್ಕೌಟ್ ಮಾಡಬೇಡಿ. ನಿಮ್ಮ ಬಾಡಿ ಸಿಗ್ನಲನ್ನು ಕೇಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಇನ್ನು ಮೂರನೇದು, ಮಸಲನ್ನು ಸ್ಟ್ರಾಂಗ್ ಮಾಡಿ ಫ್ರೆಂಡ್ಸ್. ಮೂರನೇದು ಸ್ಟ್ರೆಂಥನ್ ಯುವರ್ ಮಸಲ್. ಇಂದು ಮಹಿಳೆಯರಿಗೆ ವಿಶೇಷವಾಗಿ ಬಹಳ ಮುಖ್ಯ. ನಾವು ವೇಟ್ ಲಾಸ್ ಬಗ್ಗೆ ಮಾತನಾಡುವಾಗ ಸ್ಕೇಲ್ ಮೇಲೆ, ಅಂದರೆ ನಿಮ್ಮ ವೇನ್ ಸ್ಕೇಲ್ ಮೇಲೆ ಮಾತ್ರ ಗಮನ ಕೊಡ್ತೀವಿ. ಆದರೆ ನಿಮ್ಮ ಮಸಲ್ಸ್ ಎಷ್ಟು ಸ್ಟ್ರಾಂಗ್ ಇದೆ ಎಂಬುದನ್ನು ನೀವು ಅದನ್ನು ಕೂಡ ನೋಡೋದು ಬಹಳ ಮುಖ್ಯ ಆಗ್ತದೆ. ಸ್ಟ್ರಾಂಗ್ ಮಸಲ್ ಜಾಯಿಂಟ್ಸ್ಗೆ ಸಪೋರ್ಟ್ ಮಾಡೋಕ್ಕೆ ಸಹಾಯ ಮಾಡ್ತದೆ ಮತ್ತು ಡೈಲಿ ಆಕ್ಟಿವಿಟೀಸ್ ನಿಮಗೆ ಸುಲಭ ಆಗ್ಬೋದು. ಸೊ ಬಾಡಿ ವೇಟ್ ಎಕ್ಸಸೈಸ್, ರೆಸಿಸ್ಟೆನ್ಸ್ ಬ್ಯಾಂಡ್ ಅಥವಾ ವೇಟನ್ನು ನಿಮ್ಮ ಫಿಟ್ನೆಸ್ ಲೆವೆಲ್ಗೆ ಅನುಗುಣವಾಗಿ ಬಳಸ್ಬೋದು. ಆದರೆ ಎಕ್ಸಸೈಸ್ ಟೆಕ್ನಿಕ್ ಸರಿಯಾಗಿರಬೇಕು. ನೀವು ಬಿಗ್ನರ್ ಆಗಿದ್ರೆ ಕ್ವಾಲಿಫೈಡ್ ಟ್ರೈನರ್ ಅಥವಾ ಗೈಡೆನ್ಸ್ ಪಡೆಯೋದು ಉತ್ತಮ ಫ್ರೆಂಡ್ಸ್. ಸ್ಟ್ರಾಂಗ್ ಬಾಡಿ ಅಂದರೆ ಕೇವಲ ಸ್ಲಿಮ್ ಬಾಡಿ ಅಲ್ಲ, ಸ್ಟ್ರಾಂಗ್ ಮಸಲ್ಸ್ ಕೂಡ ಹೆಲ್ದಿ ಏಜಿಂಗ್ನ ಒಂದು ಭಾಗ. ಇನ್ನು 4ನೇದು, ಪ್ರೋಟೀನನ್ನು ನಿರ್ಲಕ್ಷಿಸಬೇಡಿ. ಇದು ನಮ್ಮ ಮಸಲ್ಸ್ ಮೇಂಟೈನ್ ಮಾಡೋಕ್ಕೆ ಪ್ರೋಟೀನ್ ಮುಖ್ಯ. ಮಹಿಳೆಯರು 35-40 ನಂತರ ತಮ್ಮ ಮೀಲ್ಸ್ನಲ್ಲಿ ಪ್ರೋಟೀನ್ ಸಾಕಷ್ಟು ಇದೆಯಾ ಅಂತ ಗಮನಿಸಬೇಕು. ಬೇಳೆಕಾಳುಗಳು, ಬೀನ್ಸು ಮತ್ತು ಮೊಳಕೆ ಕಾಳುಗಳು, ಮೊಸರು, ಪನ್ನೀರ್ ಆಗಿರ್ಬೋದು, ಮೊಟ್ಟೆ ಆಗಿರ್ಬೋದು, ಫಿಶ್ ಅಥವಾ ನೀವು ಮೀಟ್ ತಿನ್ನೋರಾದರೆ ಅವುಗಳನ್ನ ನಿಮ್ಮ ಡಯಟ್ರಿ ಪ್ರಿಫರೆನ್ಸಸ್ ಬಗ್ಗೆ ಅನುಗುಣವಾಗಿ ನೀವು ಅದನ್ನು ಬಳಸ್ಬೋದು. ಆದರೆ ಪ್ರೋಟೀನ್ ಅಂದರೆ ಪೌಡರ್ ಮಾತ್ರ ಅಲ್ಲ, ನಿಮ್ಮ ರೆಗ್ಯುಲರ್ ಫುಡ್ನಿಂದಲೂ ಕೂಡ ಪ್ರೋಟೀನ್ನ ಪಡೆಯಬಹುದು. ಪ್ರತಿ ಮೀಲ್ನಲ್ಲಿ ಒಂದು ಪ್ರೋಟೀನ್ ಸೋರ್ಸ್ ಸೇರಿಸುವ ಹ್ಯಾಬಿಟನ್ನು ನೀವು ಬೆಳೆಸ್ಕೊಳ್ಳಿ ಫ್ರೆಂಡ್ಸ್. ಅದು ನಿಮ್ಮ ಈ ಪನ್ನೀರ್ ಆಗಿರ್ಬೋದು, ಬೇಳೆಕಾಳುಗಳಾಗಿರ್ಬೋದು, ಸೋಯಾ ಆಗಿರ್ಬೋದು, ಸೋಯಾ ಚಂಕ್ಸ್, ಅದು ಯಾವುದಾದ್ರೂ ರೀತಿಯಲ್ಲಿ ಬಳಸ್ಕೋಬೋದು. ಮತ್ತು ಕಿಡ್ನಿ ಡಿಸೀಸ್ ಮುಂತಾದ ಮೆಡಿಕಲ್ ಕಂಡೀಷನ್ ಇದ್ದಾಗ ಮಾತ್ರ ಪ್ರೋಟೀನ್ ಇಂಟರ್ನನ್ನು ಸ್ವತಃ ಹೆಚ್ಚಿಸದೆ ಹೆಲ್ತ್ ಕೇರ್ ಪ್ರೊಫೆಷನಲ್ ಹತ್ರ ಗೈಡೆನ್ಸ್ ತೊಗೊಂಡು ಮುಂದುವರಿಸಿ ಫ್ರೆಂಡ್ಸ್. ಇನ್ನು 5ನೇದು, ಬೋನ್ ಹೆಲ್ತ್ ಕೂಡ ಗಮನಿಸಿ. ನಿಮ್ಮ ಎಲುಬಿನ ಆರೋಗ್ಯ, ಬೋನ್ಸ್, ಜಾಯಿಂಟ್ ಹೆಲ್ತ್ಗೆ ಮಾತನಾಡುವಾಗ ಬೋನ್ ಹೆಲ್ತನ್ನು ಮರಿಬಾರ್ದು. ಮೆನೋಪಾಸ್ ನಂತರ ಇಸ್ಟ್ರೋಜನ್ ಕಡಿಮೆ ಆಗೋದ್ರಿಂದ ಬೋನ್ ಲಾಸ್ ವೇಗವಾಗಿ ಆಗ್ತದೆ ಫ್ರೆಂಡ್ಸ್. ಅದರಿಂದ ಮಿಡ್ ಲೈಫ್ ವುಮೆನ್ ತಮ್ಮ ಬೋನ್ಸ್ ಹೆಲ್ತ್ ಬಗ್ಗೆ ಕಾನ್ಸಿಯಸ್ ಆಗಬೇಕು. ಕ್ಯಾಲ್ಸಿಯಂ ಇರೋ ಫುಡ್ಸ್, ವಿಟಮಿನ್ ಡಿ, ಪ್ರೋಟೀನ್, ವೇಟ್ ಬೇರಿಂಗ್ ಎಕ್ಸಸೈಸ್, ಸ್ಟ್ರೆಂತ್ ಟ್ರೈನಿಂಗು, ಇವೆಲ್ಲ ಬೋನ್ ಹೆಲ್ತ್ಗೆ ತುಂಬ ತುಂಬ ಮುಖ್ಯ ಫ್ರೆಂಡ್ಸ್.
ನಿಮ್ಮ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದರೆ ಡಾಕ್ಟರ್ ಬೋನ್ ಡೆನ್ಸಿಟಿ ಟೆಸ್ಟಿಂಗ್ ಆಗುತ್ತೆ ಕೂಡ ನಿಮಗೆ, ಅದನ್ನು ಕೂಡ ನಿಮಗೆ ಸಲಹೆ ಕೊಡ್ಬೋದು ಅವರು. ಮತ್ತು ಒಂದು ಮುಖ್ಯವಾದ ವಿಷಯ ಏನಂದರೆ ಜಾಯಿಂಟ್ ಅಥವಾ ಮೆನೋಪಾಸ್ ಜಾಯಿಂಟ್ ಅಥವಾ ನಿಮ್ಮ ಒಸ್ಟಿಯೋಪೊರೋಸಿಸ್ ಒಂದೇ ಸಮಸ್ಯೆ ಅಲ್ಲ. ಒಸ್ಟಿಯೋಪೊರೋಸಿಸ್ ಸಾಮಾನ್ಯವಾಗಿ ಆರಂಭದಲ್ಲಿ ಪೇನ್ ಕೊಡದೇ ಇರ್ಬೋದು. ಆದ್ದರಿಂದ ಸಿಂಪ್ಟಮ್ಸ್ ಇಲ್ಲ ಅಂದರೆ ಬೋನ್ಸ್ ಪರ್ಫೆಕ್ಟ್ ಅಂತ ಅನ್ಕೋಬೇಡಿ ನೀವು. ಇನ್ನು 6ನೇದು ಬಾಡಿ ವೆಯ್ಟನ್ನು ಹೆಲ್ದಿ ರೇಂಜ್ನಲ್ಲಿ ಇಟ್ಕೊಳ್ಳಿ. ಇದು ಈ ಹ್ಯಾಬಿಟ್ ಮೊದಲನೇ ಹೆಲ್ದಿ ಬಾಡಿ ವೆಯ್ಟ್ ಯಾಕಂತಂದರೆ ನಿಮ್ಮ ಜಾಯಿಂಟ್ಸ್ ಪ್ರತಿದಿನ ನಮ್ಮ ಬಾಡಿ ವೆಯ್ಟನ್ನು ಸಪೋರ್ಟ್ ಮಾಡ್ತದೆ, ವಿಶೇಷವಾಗಿ ನೀಸ್ ಮತ್ತು ಹಿಪ್ಸು. ಆದ್ದರಿಂದ ಎಕ್ಸೆಸ್ ಬಾಡಿ ವೆಯ್ಟ್ ಇದ್ದರೆ ನಿಮ್ಮ ಜಾಯಿಂಟ್ಸ್ ಮೇಲೆ ಮೆಕ್ಯಾನಿಕಲಿ ಲೋಡ್ ಹೆಚ್ಚಾಗ್ಬೋದು ಫ್ರೆಂಡ್ಸ್. ಆದರೆ ಇದರರ್ಥ ಕ್ರಶ್ ಡಯಟ್ ಮಾಡಿ ವೆಯ್ಟನ್ನು ಕಡಿಮೆ ಮಾಡಬೇಕು ಅಂತಲ್ಲ, ಅದು ಬೇಡ. ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ತೊಗೊಳ್ಳಿ. ಪ್ರೋಟೀನ್, ಫೈಬರ್ ಹೆಚ್ಚು, ವೆಜಿಟೇಬಲ್ಸ್, ಫೈಬರ್ ಇನ್ಕ್ರೀಸ್ ಮಾಡ್ಕೋದು, ರೆಗ್ಯುಲರ್ ಮೂವ್ಮೆಂಟು, ಸ್ಟ್ರೆಂತ್ ಟ್ರೈನಿಂಗು ಮತ್ತು ಗ್ರ್ಯಾಜುವಲ್ ವೇಟ್, ಇವೆಲ್ಲ ಒಂದು ಪಿಲ್ಲರ್ಗಳು. ಪ್ರತಿ ಪಿಲ್ಲರು ಇಂಪಾರ್ಟೆಂಟು. ಗ್ರ್ಯಾಜುವಲ್ ವೇಟ್ ಮ್ಯಾನೇಜ್ಮೆಂಟು ನಿಮ್ಮ ಗೋಲ್ ಏನಂತಂದರೆ ತೂಕ ಕಡಿಮೆ ಮಾಡಬೇಕು, ಅದಷ್ಟೇ ಅಲ್ಲ ನಮ್ಮ ಬಾಡಿಯನ್ನು ಸ್ಟ್ರಾಂಗ್ ಮತ್ತು ಫಂಕ್ಷನಲ್ ಆಗಿಡಬೇಕು ಅನ್ನೋದು. ಇನ್ನು 7ನೇದು ಸ್ಲೀಪ್ ಮತ್ತು ಸ್ಟ್ರೆಸ್. ಜಾಯಿಂಟ್ರಿಗೂ ಸಂಬಂಧ ಇದೆ ಫ್ರೆಂಡ್ಸ್. ಈ ಸ್ಲೀಪ್ ಮತ್ತು ಸ್ಟ್ರೆಸ್ ನಾವು ಸಾಮಾನ್ಯವಾಗಿ ನಿದ್ದೆ ಮತ್ತು ನಮ್ಮ ಬ್ರೈನ್ ಹೆಲ್ತ್ ಅಥವಾ ವೇಟ್ ಲಾಸ್ ಜೊತೆ ಕನೆಕ್ಟ್ ಮಾಡ್ತೀವಿ. ಆದರೆ ಪೂರ್ ಸ್ಲೀಪ್ ಇದ್ದಾಗ, ಕಳಪೆ ನಿದ್ರೆ ಇದ್ದಾಗ, ನಿಮ್ಮದು ಸ್ಟ್ರೆಸ್ ಇದ್ದಾಗ ಪೇನನ್ನು ನಾವು ಹೇಗೆ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ಎಂಬುದರ ಮೇಲೆ ಪರಿಣಾಮ ಬೀರ್ಬೋದು ಫ್ರೆಂಡ್ಸ್. ನಿಮಗೆ ಜಾಯಿಂಟ್ ಡಿಸ್ಕಂಫರ್ಟ್ ಇದ್ದರೆ ಅದ್ರ ಜೊತೆಗೆ ಪ್ರತಿದಿನ ಸರಿಯಾಗಿ ನಿದ್ರೆ ಆಗ್ತಾ ಇಲ್ಲ ಅಂತಂದರೆ ಸ್ಟ್ರೆಸ್ ಜಾಸ್ತಿ ಇದೆ, ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಇದೆ, ಆಗ ನಿಮ್ಮ ಓವರಾಲ್ ವೆಲ್ ಬೀಯಿಂಗ್ ಕೂಡ ಅಫೆಕ್ಟ್ ಆಗ್ಬೋದು ಫ್ರೆಂಡ್ಸ್. ಆದ್ದರಿಂದ ರಾತ್ರಿ ಒಂದು ಸಿಂಪಲ್ ರುಟೀನನ್ನು ಇಟ್ಕೊಳ್ಳಿ. ಮಲಗೋ ಮೊದಲು ಫೋನ್ ಯೂಸೇಜ್ ಕಡಿಮೆ ಮಾಡೋದಾಗಿರ್ಬೋದು, ರೆಗ್ಯುಲರ್ ಸ್ಲೀಪ್ ಶೆಡ್ಯೂಲ್ನ ಇಟ್ಕೋಬೇಕು ಮತ್ತು ನಿಮ್ಮ ದಿನದಲ್ಲಿ ಸ್ವಲ್ಪ ರಿಲ್ಯಾಕ್ಸೇಷನ್ ಟೈಮ್ ನಿಮಗಾಗೆ ಅಂತ ಕೊಡಿ. ಇನ್ನು ನೆಕ್ಸ್ಟು ಹೆಸರಿನಲ್ಲಿ ಎಲ್ಲವನ್ನು ಭಯಪಡಬೇಡಿ ಫ್ರೆಂಡ್ಸ್. ಇನ್ಫಾರ್ಮೇಷನ್ ಇದೊಂದು ಇನ್ನೂ ಒಂದು ಬೋನಸ್ ಪಾಯಿಂಟ್. ಇದು ನಾನು ನಿಮ್ಗೆ ಹೇಳ್ತಾ ಇರೋದು. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಆಗಾಗ ಕೇಳ್ತಾ ಇರ್ತಾರೆ, ಈ ಫುಡ್ ಇನ್ಫಾರ್ಮೇಷನ್ ಮಾಡ್ತದೆ, ಈ ಡ್ರಿಂಕ್ ಇನ್ಫಾರ್ಮೇಷನ್ ಕಡಿಮೆ ಮಾಡ್ತಾರೆ, ಈ ಸಪ್ಲಿಮೆಂಟ್ ಜಾಯಿಂಟ್ಸನ್ನು ರಿಪೇರ್ ಮಾಡ್ತದೆ. ಎಲ್ಲವನ್ನ ಬ್ಲೈಂಡ್ಲಿ ಬಿಲೀವ್ ಮಾಡಬೇಡಿ. ಒಂದು ಸಿಂಗಲ್ ಫುಡ್ ನಿಮ್ಮ ಜಾಯಿಂಟ್ಸನ್ನು ಮೆಕ್ಯಾನಿಕಲಿ ರಿಪೇರ್, ಒಂದು ಸಿಂಗಲ್ ಫುಡ್ ನಿಮ್ಮ ಜಾಯಿಂಟ್ಸನ್ನು ಮ್ಯಾಜಿಕಲಿ ರಿಪೇರ್ ಮಾಡೋದಿಲ್ಲ. ನಿಮ್ಮ ಓವರಾಲ್ ಡಯಟ್ರಿ ಪ್ಯಾಟರ್ನ್ ಮುಖ್ಯ. ಹಣ್ಣುಗಳು, ತರಕಾರಿಗಳು, ಸಂಪೂರ್ಣ ಆಹಾರ, ಪಲ್ಸಸ್, ನಟ್ಸ್, ಸೀಡ್ಸ್, ಅಡೆಕ್ವೇಟ್ ಪ್ರೋಟೀನ್ ಆಗಿರ್ಬೋದು, ಹೆಲ್ದಿ ಫ್ಯಾಟ್ ಅಂದರೆ ಸೀಡ್ಸ್ಗಳು, ಮತ್ತು ಹೈಲಿ ಪ್ರೊಸೆಸ್ಡ್ ಫುಡ್ ಮತ್ತು ಎಕ್ಸಸ್ ಆ್ಯಡೆಡ್ ಶುಗರನ್ನು ಮಿತಿಗೊಳಿಸೋದು ತುಂಬ ಮುಖ್ಯ. ಇವೆಲ್ಲ ಓವರಾಲ್ ಹೆಲ್ದಿ ಈಟಿಂಗ್ ಪ್ಯಾಟರ್ನ್ನ ಒಂದು ಭಾಗ ಅಷ್ಟೇ. ಒನ್ ಫುಡ್ ಇಸ್ ನಾಟ್ ದ ಹೀರೋ. ಈಗ ಒಬ್ಬೊಬ್ರು ಹೇಳೋದು ನೋಡಿ ಇರಬೇಕು, ಈ ಹೀರೋ ಇಂಗ್ರೀಡಿಯೆಂಟು, ಈ ಹೀರೋ ಫುಡ್ಡು ಅಂತ. ಒನ್ ಫುಡ್ ಈಸ್ ನಾಟ್ ದ ಹೀರೋ ಮೈ ಡಿಯರ್ ಫ್ರೆಂಡ್ಸ್. ಯುವರ್ ಓವರಾಲ್ ಲೈಫ್ ಸ್ಟೈಲ್ ಈಸ್ ದ ಹೀರೋ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಸೊ ವೆನ್ ಶುಡ್ ಸಿ ಅ ಡಾಕ್ಟರ್? ಯಾವಾಗ ನಿಮ್ಮ ವೈದ್ಯರನ್ನು ನೀವು ನೋಡಬೇಕು. ಈಗ ಬಹಳ ಮುಖ್ಯವಾದ ವಿಷಯ, ಪ್ರತಿ ಜಾಯಿಂಟ್ ಸ್ಟಿಫ್ನೆಸ್ಸನ್ನು ಮೆನೋಪಾಸ್ ಅಂತ ಅಜ್ಯೂಮ್ ಮಾಡಬೇಡಿ ನೀವು. ನಿಮಗೆ ಜಾಯಿಂಟ್ಸ್ ಪೇನ್ ಅಥವಾ ಸ್ಟಿಫ್ನೆಸ್ ನಿರಂತರ ಆಗಿದ್ರೆ, ತುಂಬ ಸಿವಿಯರ್ ಆಗಿದ್ರೆ, ಜಾಯಿಂಟ್ಸ್ ಅದರಲ್ಲಿ ಸ್ವೆಲ್ಲಿಂಗ್ ಆಗ್ತಾ ಇದ್ರೆ, ಅಥವಾ ರೆಡ್ನೆಸ್ ಬಂದಿದ್ರೆ, ಜ್ವರ ಇದ್ರೆ, ಮಾರ್ನಿಂಗ್ ಸ್ಟಿಫ್ನೆಸ್ ಬಹಳ ಸಮಯ ಮುಂದುವರೆದ್ರೆ, ನಿಮ್ಮ ಡೈಲಿ ಆ್ಯಕ್ಟಿವಿಟೀಸ್ ಜೊತೆಗೆ ಅದಕ್ಕೆ ತೊಂದರೆ ಕೊಡ್ತಾ ಇದ್ದರೆ, ಅಥವಾ ಸಿಂಪ್ಟಮ್ಸ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದರೆ, ನೀವು ಡಾಕ್ಟರ್ನ ಸಂಪರ್ಕಿಸಬೇಕಾಗ್ತದೆ. ಕೆಲವೊಮ್ಮೆ ಅರ್ಥ್ರೈಟಿಸ್, ಆಟೋಇಮ್ಯೂನ್ ಕಂಡೀಷನ್ಸ್, ಇಂಜುರಿ ಅಥವಾ ಬೇರೆ ಮೆಡಿಕಲ್ ಕಂಡೀಷನ್ ಕೂಡ ಕಾರಣ ಆಗಿರ್ಬೋದು ನಿಮಗೆ. ಸೊ ಸೆಲ್ಫ್ ಡಯಾಗ್ನೋಸಿಸ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ಹಾಗಾದರೆ 35+ ಮಹಿಳೆಯರೇನಿದ್ದಾರೆ ತಮ್ಮ ಜಾಯಿಂಟ್ ಹೆಲ್ತ್ ಸಪೋರ್ಟ್ ಮಾಡೋಕ್ಕೆ ನೆನಪಿಡಬೇಕಾದ ಈ 7 ಅಭ್ಯಾಸಗಳನ್ನ ರಿಪೀಟ್ ಮಾಡೋಣ. ನಂಬರ್ 1 ರೆಗ್ಯುಲರ್ ಮೂವ್ಮೆಂಟು, ನಂಬರ್ 2 ಸ್ಟ್ರೆಂತ್ ಟ್ರೈನಿಂಗ್, ನಂಬರ್ 3 ಸಾಕಷ್ಟು ಪ್ರೋಟೀನು, ನಂಬರ್ 4 ಬೋನ್ ಹೆಲ್ತ್ ಬಗ್ಗೆ ಗಮನ ಕೊಡೋದು, 5ನೇದು ಹೆಲ್ದಿ ಬಾಡಿ ವೇಟ್ ಮೇಂಟೈನ್ ಮಾಡೋದು, 6ನೇದು ಕ್ವಾಲಿಟಿ ಸ್ಲೀಪ್ ಮತ್ತು ಸ್ಟ್ರೆಸ್ ಮ್ಯಾನೇಜ್ಮೆಂಟ್, 7ನೇದು ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ರಿಚ್ ಡಯಟ್. ಮತ್ತು ಒಂದು ಮುಖ್ಯವಾದ ವಿಷಯ, ನಿಮ್ಮ ಜಾಯಿಂಟ್ಸ್ ಬಗ್ಗೆ ನೀವು 50 ಅಥವಾ 60ರ ನಂತರ ಮಾತ್ರ ಕಾಳಜಿ ವಹಿಸ್ಬೇಕಂತೇನಿಲ್ಲ. ನೀವು 35, 40 ಅಥವಾ 45ರ ಆಸ್ಪಾಸ್ನಲ್ಲಿದ್ದರೆ ಹಿಂದೆ ನಿಮ್ಮ ಮಸಲ್ಸ್, ಬೋನ್ಸ್ ಮತ್ತು ಜಾಯಿಂಟ್ಗೆ ಇನ್ವೆಸ್ಟ್ ಮಾಡೋಕ್ಕೆ ಪ್ರಾರಂಭಿಸಿ ಫ್ರೆಂಡ್ಸ್. ಸೊ ಎಮೋಷ್ನಲ್ ಓಕೆ, ಪ್ರಾರಂಭಿಸಿ ಫ್ರೆಂಡ್ಸ್. ಸೊ ಮೈ ಡಿಯರ್ ಲೇಡೀಸ್, ನಮ್ಮ ಜೀವನದಲ್ಲಿ ನಾವು ಎಲ್ಲರನ್ನ ನೋಡ್ಕೊಳ್ತೀವಿ, ಮಕ್ಕಳು, ಕುಟುಂಬ, ಮನೆ, ಕೆಲಸ. ಆದರೆ ಕೆಲವೊಮ್ಮೆ ನಮ್ಮದೇ ಬಾಡಿಯನ್ನು ನಾವು ಮರ್ತು ಬಿಡ್ತೀವಿ. ನಿಮ್ಮ ನೀ ಪೇನ್ ಅನ್ನು ಏಜ್ ಆಗ್ತಾ ಇದೆ ಅಂತ ಇಗ್ನೋರ್ ಮಾಡಬೇಡಿ. ನಿಮ್ಮ ಬಾಡಿ ಕೊಡೋ ಸಿಗ್ನಲನ್ನು ಕೇಳಿ, ನಿಮ್ಮ ಮಸಲ್ಸನ್ನು ಸ್ಟ್ರಾಂಗ್ ಮಾಡಿ, ನಿಮ್ಮ ಬೋನ್ಸನ್ನು ಕೇರ್ ಮಾಡಿ, ನಿಮ್ಮ ಜಾಯಿಂಟ್ಸನ್ನು ಮೂವ್ ಮಾಡಿ, ಮತ್ತು ನಿಮ್ಮ ಹೆಲ್ತ್ಗೆ ಪ್ರಿಯಾರಿಟಿ ಕೊಡಿ. ವಯಸ್ಸು ಹೆಚ್ಚಾಗೋದು ತಪ್ಪಲ್ಲ, ಆದರೆ ವಯಸ್ಸಿನ ಹೆಸರಿನಲ್ಲಿ ನಿಮ್ಮ ಸ್ಟ್ರೆಂತನ್ನು ಕಳೆದುಕೊಳ್ಬೇಕು. ಆದರೆ ವಯಸ್ಸಿನ ಹೆಸರಿನಲ್ಲಿ ನಿಮ್ಮ ಸ್ಟ್ರೆಂತನ್ನು ನೀವು ಕಳೆದುಕೊಳ್ಬೇಕಂತೇನಿಲ್ಲ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟ್ನಲ್ಲಿ ಹೇಳಿ ನಿಮಗೆ ಯಾವ ಜಾಯಿಂಟ್ ಪೇನ್ ಹೆಚ್ಚು ಸ್ಟಿಫ್ ಆಗ್ತಾ ಇದೆ. ಮೊಣಕಾಲ, ನಿಮ್ಮ ಶೋಲ್ಡರ ಅಂದರೆ ನಿಮ್ಮ ಭುಜಗಳ, ನಿಮ್ಮ ಕೈ ಬೆರಳುಗಳ, ಕಾಲು ಬೆರಳುಗಳ, ಅಥವಾ ಲೋವರ್ ಬ್ಯಾಕ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ 35+ ಮಹಿಳೆಯರಿಗೆ ಸಂಬಂಧಿಸಿದ ಮತ್ತೊಂದು ಇಂಪಾರ್ಟೆಂಟ್ ಹೆಲ್ತ್ ಟಾಪಿಕ್ ಬಗ್ಗೆ ನಾನು ತೆಗೆದುಕೊಳ್ತಾ ಇದ್ದೀನಿ. ನನ್ನ ಹೆಸರು ಗೀತಾ. ನಾನು ಬಾಡಿಯನ್ನು ಪನಿಷ್ ಮಾಡಿಬಿಡಿ ಅಂತ ಹೇಳಕ್ಕೆ ಬರ್ತಾ ಇದ್ದೀನಿ. ಅರ್ಥ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.